ಪ್ರತಿಯೊಬ್ಬರು ನಾವೇನು ಮಾಡಬೇಕು, ಹೇಗೆ ಬದುಕಬೇಕು ಅಂತ ನಮಗಿಂತ ಮುಂಚೆಯೇ ಡಿಸೈಡ್ ಮಾಡಿ ಕೂತಿದ್ದಾರೆ. ಆದರೆ ಇನ್ಯಾರೋ ಬರೆದ ಹಣೆ ಬರಹವನ್ನು ನಾವೇಕೆ ನಮಗರಿವಿಲ್ಲದೆ ಒಪ್ಕೊಳ್ತಾ ಇದ್ದೀವಿ? ಎಲ್ಲರ ಆಜ್ಞೆಗಳನ್ನು ಪಾಲಿಸೋ ಗದ್ದಲದಲ್ಲಿ ನಮ್ಮ ಸ್ವಂತ ಅಸ್ತಿತ್ವವೇ ಕರಗಿ ಹೋಗ್ತಾ ಇಲ್ವಾ? ನಮ್ಮೊಳಗಿನ ಈ ಮೌನಕ್ಕೆ ಯುಗ ಯುಗಗಳ ಆಚೆಯಿಂದ ರಾಷ್ಟ್ರಕವಿ ಕುವೆಂಪು ಅವರು ನಮಗೊಂದು ದಿವ್ಯ ಮಂತ್ರವನ್ನ ಧಾರೆ ಎರೆದಿದ್ದಾರೆ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು? ಅಂದ್ರೆ ಈ ಜಗತ್ತು 1000 ನಿಯಮ ಹೇಳಬಹುದು, 1000 ಜನ 1000 ಮಾತಾಡಬಹುದು. ಆದರೆ ನಮ್ಮ ಹೃದಯದ ಧ್ವನಿ ಯಾವ ದಾರಿ ಸರಿ ಅಂತ ಹೇಳುತ್ತದೋ ಅದಕ್ಕಿಂತ ದೊಡ್ಡ ಶಾಸ್ತ್ರ ಈ ಲೋಕದಲ್ಲಿ ಇಲ್ಲ ಅಂತ. ಹೌದು, ಜಗದ ಧ್ವನಿಗೆ ಕಿವಿಗೊಡದೆ ಒಮ್ಮೆ ನಿಮ್ಮದೇ ಮನದ ಮೌನವನ್ನು ಆಲಿಸಿ. ಸಮಾಜ ಹಾಕಿದ ಚೌಕಟ್ಟಿಗಿಂತ ದೊಡ್ಡದು ನಿಮ್ಮ ಆತ್ಮಸಾಕ್ಷಿ. ಹೊರಗಿನ ಅಬ್ಬರಕ್ಕೆ ಕಿವಿಗೊಡದೆ ನಿಮ್ಮ ಎದೆಯ ದನಿಗೆ ಶರಣಾಗಿ. ನಿಮ್ಮ ಎದೆಯ ಆಳದಿಂದ ಮೂಡಿಬರೋ ಆ ಪರಮಸತ್ಯದ ದನಿ ಇದೆಯಲ್ಲ, ಅದನ್ನು ಮೀರಿದ ಶಾಸ್ತ್ರ ಈ ಬ್ರಹ್ಮಾಂಡದಲ್ಲೇ ಇಲ್ಲ. ಕುವೆಂಪು ಅವರ ಈ ಕ್ರಾಂತಿಕಾರಿ ಆಲೋಚನೆ ನಿಮ್ಮ ಆತ್ಮವನ್ನ ಮುಟ್ಟಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ ಮಾತೆ.